ಅದಕ್ಕೆ ಕಿತ್ಕೊಳ್ಳೋಕ್ಕೆ ಅಲ್ಲಿಗೆ ಹೋದಾಗೆ ಆ ರಾಣಿ ಹೋಗಿ ಹುಟ್ಟಿದ ಅರ್ಧ ಸೀರೆ ಸೆರಗಿ ಇದೆಯಲ್ಲ ಅರ್ಧಿ ಹೊಟ್ಟೆ ಕಟ್ಟಿ ತನ್ನ ಮೋಕ್ತೆ ಇದೆಯಲ್ಲ ಶ್ರೀರಂಗಪಟ್ಟಣ ನೆನಪು ಕೊಟ್ಬಿಟ್ಟು ತನ್ನ ತಾಯಿ ಊರು ಮಾಲಂಗಿಗೆ ಬರ್ತಾಳೆ ವಿಲೇಜ್ಗೆ. ಅಲ್ಲಿಗೆ ಸುಳಿಗೆ ಬೀಸ ಹಾಕ್ಬಿಟ್ಟು 3 ಶಾಪ ಇಡ್ತಾಳೆ. ಏನು ಶಾಪ ಅಂದರೆ ಮೊದಲೇದು ತಲಕಾಡು ಮರಳಾಗಲಿ ಅಂತಾಳೆ. ಒಳ್ಳೆ 800 ಎಕರೆ ಮನೆ ಮಠ ಸೈನಿಕರು ಕುದುರೆ ಮರಳಲ್ಲಿ ಮುಳುಗೋದು. ಮರಳಲ್ಲಿ ಮುಚ್ಚದ ಮೇಲೆ ಬರಕಂತ ಮಾಲಂಗಿ ಮಡುವಾಗಲಿ. ಮಾಲಂಗಿ ಅಂದರೆ ತನ್ನ ತಾಯಿ ಊರು, ಮಡು ಅಂದರೆ ಸುಳಿ. ಮೈಸೂರು ದೊರೆಯರಿಗೆ ಮಕ್ಕಳಾಗದಿರಿ, ಚಿಲ್ಡ್ರನ್ ಇಲ್ದಿದಾಗಲಿ. ಈಗಲೂ ಕೂಡ ಒಂದು ತಲೆಗೆ ಆಯ್ತದೆ, ಒಂದು ತಲೆಗೆ ಆಗಲ್ಲ. ತಂಗಿ ಮಗನ ದತ್ತು ತಗೊಂಡಿದ್ದಾನೆ, ಗಾಯತ್ರಿ ದೇವಿಯವರ ಮಗನ. ಅವನಿಗೆ ಮಕ್ಕಳಾಗ್ತದೆ, ಅವನ ಮಗನಿಗೆ ಮಕ್ಕಳಾಗಲ್ಲ, ಅವನು ದತ್ತು ತಗೋಬೇಕು. ಈಗ ಹೋಗ್ತಾ ಇರೋದು ಪಾತಾಳೇಶ್ವರ, 1200 ವರ್ಷದ ದೇವಸ್ಥಾನ. ನಾಗರಾಜ ಕೂತಿ ತಪಾಸ್ ಮಾಡ್ದಂಥ ಶಿವಲಿಂಗ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀವಿ ಮೆಟ್ಲು ಹತ್ಕೋಗ್ಬೇಕು, ಗೊತ್ತಾಗ್ತಿದ್ಯಾ? ಇಲ್ಲಿ ದೇವಸ್ಥಾನಕ್ಕೆ ಕೆಳಗಡೆ ಹೋಗ್ಬೇಕು, 30 ಅಡಿ ಕೆಳಗೆ. ಹಿಂದೆ ಊರಿತ್ತಲ್ಲ ಆ ಲೆವೆಲ್ಗೆ ಹೋಗ್ಬೇಕು.